ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಕಾರಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೇನೆ ಅಂದ್ಕೊಂಡ್ರೆ ಏನಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಒಂದು ನಡೆದಿತ್ತು ಮ್ಯಾಟ್ರು ಅಂತ ಹೇಳಿದ್ದೆ. ಅದೇ ಗಣಪತಿ ವಿಸರ್ಜನೆಗೆ ಹೋಗ್ತಾ ಇದ್ನಲ್ಲ, ಆ ಟೈಮಲ್ಲಿ ನಾನೊಂದು ಲೈನ್ ಹೇಳಿದ್ದೆ. ಹಿಂಗಾಗಿತ್ತು, ಚಿತ್ರದುರ್ಗ ಗಣಪತಿಗೆ ಹೋಗೋಕ್ಕಾಗಲಿಲ್ಲ ಅಂತ ಎಲ್ಲ ಹೇಳಿದ್ನಲ್ಲ. ಕೇಳಿದ್ರು ಸುಮಾರು ಜನ, ಏನಾಗಿತ್ತು ಮಚ್ಚ, ಏನು ಮ್ಯಾಟ್ರು ಅಂತ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತು. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋವರ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ಗೊತ್ತು. ಸ್ಟೋರಿಯಲ್ಲಿ ಹಾಕಿದ್ದೀನಿ, ವಾಟ್ಸಪ್ಪಲ್ಲಿ ನೋಡಿದವ್ರಿಗೆಲ್ಲ ಗೊತ್ತು. ಬಟ್ ಯೂಟ್ಯೂಬಲ್ಲೇ ನೋಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಗೊತ್ತಿಲ್ಲ. ಏನು ಮ್ಯಾಟ್ರ್ ಅಂತ ಹೇಳ್ತೀನಿ. ಫಸ್ಟು ಒಂದು ವೀಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾರೋ ಬಂದ್ಗಿಂದಾರ ಅವರು ನೋಡಿದ್ರಲ್ಲ ಗೈಸ್, ಎಂಥ ಒಂದು ಘಟನೆ ನಡೆದೋಗೈತೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅಂತಂದ್ಬಿಟ್ಟು. ನನ್ನ ಫ್ರೆಂಡ್ ಬಂದುಬಿಟ್ಟು ಹೂವಿನ ಹಡಗಲಿ ಅಂತ, ದಾವಣಗೆರೆಯಿಂದ 70 ಕಿಲೋಮೀಟ್ರ್ ಏನಾಗುತ್ತೆ, ಹೂವಿನ ಹಡಗಲಿ ಅಂತಂದ್ಬಿಟ್ಟು ಅವ್ರ ಊರು. ಅವನು ಓದ್ತಿದ್ದು ಶಿರಾ ಹತ್ರ ಯಾವುದೋ ಒಂದು ಕಾಲೇಜ್ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಅವನು ಅಲ್ಲೇ ಓದ್ತಾ ಇದ್ದಿದ್ದು. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದಾರೆ. ಟ್ರಿಪ್ಗೆ ಹೋಗಿ ಬರೋಣ ಬನ್ನಿ ಅಂತ. ಟ್ರಿಪ್ಪು ಅಂತಂದರೆ ಅಲ್ಲಿಂದ ಶಿರಾಯಿಂದ ಕಾಲೇಜಿಂದ ಒಂದು 20 ಮಿನಿಟ್ಸ್ ಜರ್ನಿ ಅಂತ ಅಷ್ಟೇ. ಅಷ್ಟು ದೂರದಲ್ಲಿ ಒಂದು ಫಾಲ್ಸ್ ಇದೆ, ಬೆಣ್ಣೆ ಹೊಳೆ ಫಾಲ್ಸ್ ಅಂತ ಏನಂದ್ಬಿಟ್ಟು. ಆ ಫಾಲ್ಸಿಗೆ ಹೋಗಿದ್ದಾರೆ ನೋಡೋಕ್ಕೆ ಅಂತಂದ್ಬಿಟ್ಟು. ಅವನು ಅಂತ ಫಾಲ್ಸ್ ಅಂದರೆ ಅವನು ಟ್ರಿಪ್ಪೆಲ್ಲ ಹೋಗ್ತಾ ಇರಲಿಲ್ಲ, ಯಾಕೆಂದರೆ ನಾನು ಅವನ್ನ 2 ವರ್ಷದಿಂದ ನೋಡಿದ್ದೀನಿ. ಯಾವಾಗಿಂದ ಅಂತಂದರೆ PUC 2 ವರ್ಷನ ನನ್ನ ಜೊತೆಲೇ ಓದಿದ್ದು. ನನ್ನ ರೂಮ್ಮೇಟು ನನ್ನ ಮಂಚದ ಮೇಲೆ ಅವ್ನು ಮಲ್ಕೊಳ್ತಾ ಇದ್ದಿದ್ದು, ಅಂದರೆ ಸ್ಟೆಪ್ ಮಂಚ ಇರ್ತಿತ್ತು. ಇಬ್ಬರು ಒಂದೇ ಮಂಚದಲ್ಲಿ ಮಲ್ಕೊಳ್ತಾ ಇದ್ದಿದ್ದು. ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ಮೊನ್ನೆ ಒಂದು 20 ಡೇಸ್ ಅವನು ತೀರ್ಕೊಳೋಕ್ಕಿಂತ ಒಂದು 20 ದಿವಸ ಮುಂಚೆ ನನಗೆ ಕಾಲ್ ಮಾಡಿದ್ದ. ಮಚ್ಚ ಹಿಂಗೆ ಬರ್ತೀನಿ ಊರಿಗೆ, ಸಿಗೋಣ ಮಾತಾಡೋಣ ಅಂತ ನಾನು ಹೇಳ್ತಿದ್ದೆ. ಸರಿ ಆಯ್ತು ಮಚ್ಚ ಬಾ ಸಿಗೋಣ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಏನು ಮಾಡ್ತೀರಾ, ವಿಧಿ ಆ ದೇವರು ಕರ್ಕೊಂಡ್ಬಿಟ್ಟು ಅವನ್ನ. ಹೋಗಿದ್ದಾರೆ ಹಿಂಗೆ ಫಾಲ್ಸ್ ನೋಡ್ಕೊಂಬರೋಕ್ಕೆ ಅಂದ್ಬಿಟ್ಟು. ಅದೊಂದು ವೀಡಿಯೋ ಹಾಕ್ತೀನಿ ನೋಡಿ. ಆ ವೀಡಿಯೋನ ಲಾಸ್ಟ್ ಅವ್ನ ಫ್ರೆಂಡ್ ಒಂದು ವ್ಲಾಗ್ ಮಾಡ್ಕೊಂಡು ಹೋಗಿರೋದು. ಅವ್ನ ಫ್ರೆಂಡ್ ಈ ಥರ ಇಟ್ಕೊಂಡು ಒಂದು ವೀಡಿಯೋ ಮಾಡಿರೋದು, ಒಂದು ವೀಡಿಯೋ ಇದೆ, ಅದನ್ನ ಹಾಕ್ತೀನಿ ನೋಡಿ. ಫುಲ್ಲು ಮಳೆ ಬಂದು ತುಂಬೈತೆ ಅಂತ ಹೇಳಿದ್ರು ಅವರು. ಏನು ಮಾಡಿದ್ದಾರೆ, ಹೋಗಿದ್ದಾರೆ ಸುಮ್ಮನೆ ನೋಡೋಕ್ಕೆ ಅಂತಂದ್ಬಿಟ್ಟು. ಅದರಲ್ಲಿ ಒಬ್ಬ ಫ್ರೆಂಡು ಸ್ವಲ್ಪ ಮುಂದಕ್ಕೆ ಹೋಗಿ ಬಗ್ಗೆ ನೋಡೋಕೆ ಹೋಗಿದ್ದಾನೆ. ಕಾಲು ಸ್ಲಿಪ್ಪಾಗಿ ಬಿದ್ದುಬಿಟ್ಟಿದ್ದಾನೆ. ಅವ್ನು ಕಾಲು ಸ್ಲಿಪ್ಪಾಗಿ ಹೋಗ್ತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ಇದ್ದ ಅಂತ, ರಾಹುಲ್ ಅಂತ, ಅವನು ಹೋಗ್ಬಿಟ್ಟು ಹಿಡ್ಕೊಳಕ್ಕೆ ಹೋಗಿದ್ದಾನೆ. ಅವನಿಗೆ ಈಜು ಬರೋಲ್ಲ, ಏನಿಲ್ಲ ಪಾಪ. ನೋಡ್ರಿ, ಅವ್ನು ಕಾಪಾಡೋಕ್ಕೋಸ್ಕರ ಇವನು ಹೋಗಿದ್ದಾನೆ. ಅವ್ನು ಹಿಡ್ಕೊಳಕ್ಕೆ ಹೋಗಿ ಇಬ್ಬರು ನೀರಲ್ಲಿ ಮೇಲಿಂದ ಕೆಳಗಡೆ ಬಿದ್ದಿರೋ, ಅಷ್ಟು ದೊಡ್ಡ ಫಾಲ್ಸ್ ಮೇಲಿಂದ ಕೆಳಗಡೆ ಬಿದ್ದಿರೋದು. ಬಿದ್ದ ತಕ್ಷಣ ಅದು ಏನಾಯಿತು ಅನ್ನೋ ಗೊತ್ತಿಲ್ಲ. ಒಬ್ಬ ಹೆಂಗೋ ಬದುಕೊಂಡಿದ್ದಾನೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತೇನೋ ಮಾತಾಡ್ತಾಯಿದ್ರು. ಇನ್ನೊಬ್ಬ ನನ್ನ ಫ್ರೆಂಡ್ ರಾಹುಲು ಸಿಗಲೇ ಇಲ್ಲ ಅಂತ ಮ್ಯಾಟ್ರ್ ಬಂತು ನನಗೆ. ನನ್ನ ಫ್ರೆಂಡ್ ತೇಜಸ್ ಅಂತ ಇದ್ದ, ಅವನು ನನಗೆ ಫೋನ್ ಮಾಡಿಬಿಡಿ, ಹಿಂಗೆ ಆಗೈತೆ ಮಚ್ಚ ಅಂತ ಹೇಳ್ದ. ಸಿಗ್ತಾ ಇಲ್ಲ. 1 ದಿನ ಹುಡುಕಿದ್ರು, 2 ದಿನ ಹುಡುಕಿದ್ರು, 3 ದಿನ ಹುಡುಕಿದ್ರು. 3 ದಿನ ಹುಡುಕಿ ಸುಮ್ಮನೆ ಆಗಿಬಿಟ್ರು, ಸಿಗಲಿಲ್ಲ. ಮತ್ತಿನ್ನೇನು ಇರೋದಿಲ್ಲ ಬಾಡಿ ಅಂತಂದ್ಬಿಟ್ಟು ಸಿಗಲಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದ್ರು. ಆಗಿ 4ನೇ ದಿನ ಆ ಬಾಡಿ ಮೇಲೆ ತಿಳ್ಕೊಂಡು ಬಂದೈತೆ. ಅದೊಂದು ವೀಡಿಯೋ ಇದೆ, ಅದು ನಾನು ಹಾಕೋದಿಲ್ಲ ಇಲ್ಲಿ, ಮಕ್ಕಳು ಎಲ್ಲ ನೋಡ್ತಾ ಇರ್ತಾರೆ. ಅದು ವೀಡಿಯೋ ನೋಡಿರೋ ಒಂಥರ ಊಟ ಸೇರಲ್ಲ, ನಿದ್ದೆ ಬರೋಲ್ಲ, ಏನೇನೋ ಆಗೋಗ್ಬಿಡುತ್ತೆ. 1-2 ದಿನ ನಾನು ನೈಟ್ ನಿದ್ದೆನೇ ಮಾಡಿಲ್ಲ, ಬರೀ ಒಂದು ನೆನಪು. ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ವಿ ಜೊತೆಯಲ್ಲಿ ಕೂತ್ಕೊಂಡು, ಕಾಲೇಜಲ್ಲೆಲ್ಲ ಕಾಡಿಸೋದು, ಚೇಷ್ಟೆ ಮಾಡೋದು. ಅಂದರೆ ಒಂಥರ ಮುಗ್ಧ ಹುಡುಗ ಗುರು. ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ.
ನಾವೆಲ್ಲ ಜಗಳ ಆಡ್ಕೊತಿದ್ವಿ, ಹೊಡೆದಾಡ್ಕೊತಿದ್ವಿ, ಎಲ್ಲ ಮಾಡ್ಕೊತಿದ್ವಿ. ಬಟ್ ಅದೇನೋ ಹೇಳ್ತಾರಲ್ಲ, ದೇವರು ಒಳ್ಳೆಯವ್ರಿಗೆ ಕಾಲ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ. ಹೊಡೆದಾಡೋದು, ಗಲಾಟೆ ಮಾಡೋದು ತುಂಬ ಮಾಡಿದ್ದೀವಿ. ನಾನು ಹೇಳಬೇಕು ಅಂದರೆ ಮ್ಯಾಥಮೆಟಿಕ್ಸಲ್ಲಿ ತುಂಬ ವೀಕ್ ಇದ್ದೆ ಪಿ ಯು ಸಿಲಿ. ನಾನು ಪಾಸ್ ಆಗಿದ್ದಕ್ಕೆ ಕಾರಣನೇ ಅವನು ಅಂದ್ಕೋಬೋದು. ನೈಟ್ ಹೊತ್ತು ಟ್ಯೂಷನ್ಸ್ ಎಲ್ಲ ತೊಗೊಳೋರು, ಅದೆಲ್ಲ ಮುಗಿಸ್ಕೊಂಡು ಬಂದು ನೈಟ್ ಹೊತ್ತು ಮಚ್ಚ ನಾನು ಪಾಸ್ ಆಗಬೇಕು ಅಂತಂದ್ಬಿಟ್ಟು ಅವನ ಹತ್ರ ಕೂತ್ಕೊಂಡು ಹೇಳಿಸ್ಕೊತಿದ್ದೆ. ಅವನು ಅಷ್ಟೇ ಇಂಟೆಲಿಜೆಂಟು, ಟಾಪರ್ ಕೂಡ ಹೌದು ಅವನು ಮತ್ತು ತೇಜಸ್ ಅಂತ ಇದ್ದ, ಅವರಿಬ್ಬರು ತುಂಬ ಟಾಪರ್ಸು. ಅವನು ಅವನ ಜೊತೆನೇ ಓದ್ತಿದ್ದಿದ್ದಲ್ಲೇ, ಇವಾಗ ಶಿರಾಲೇ ಓದ್ತಾ ಇರೋದು. ಅವನು ಮಧ್ಯಾಹ್ನ ಮಲ್ಕೊಂಡಿದ್ದಂತೆ, ಅವನು ಹೋಗಿಲ್ಲ ಅವನ ಫ್ರೆಂಡ್ಸ್ ಜೊತೆ. ಅವನು ನಮ್ಮ ರಾಹುಲ್ ಅಂತ ಇದ್ದಾನಲ್ಲ, ಅವನು ತೀರ್ಕೊಂಡಲ್ಲ, ಅವನು ಅವ್ರ ಫ್ರೆಂಡ್ಸ್, ಅವ್ರ ಬ್ರ್ಯಾಂಚ್ ಜೊತೆ ಇರೋ ಹುಡುಗರ ಜೊತೆ ಹೋಗಿರೋದು. ಇವನು ನಮ್ಮ ತೇಜಸ್ ಅಂತ ಇರೋನು ರೂಮಲ್ಲಿ ಮಲ್ಕೊಂಡಿದ್ದಾನೆ. ಫೋನ್ ಮಾಡಿದ್ದಾರೆ, ಮಚ್ಚ ಹಿಂಗೆ ಆಗೈತೆ, ಬಿದ್ದಿದ್ದಾರೆ ನಿಮ್ಮ ಹುಡುಗರು ಅಂತಂದ್ಬಿಟ್ಟು. ಇವನು ತಕ್ಷಣವೇ ಪೊಲೀಸು ಮತ್ತು ರೆಸ್ಕ್ಯೂ ಟೀಮು ಮತ್ತು ಯಾರು ಇರ್ತಾರಲ್ಲ ಕಾಪಾಡೋರು, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಹುಡುಕ್ಸೋಕ್ಕೆಲ್ಲ ಟ್ರೈ ಮಾಡಿದ್ದಾರೆ, ಸಿಕ್ಕಿಲ್ಲ. ಒಬ್ಬ ಸಿಕ್ಕಿದ್ದೇನೆ, ಅವನು ಎತ್ಕೊಂಡು ಬಂದಿದ್ದಾರೆ ಮೇಲೆ. ಅವ್ನು ಹಂಗೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಹಂಗೆ ಅವ್ರ ಅಪ್ಪಾಜಿ ಅಮ್ಮಂಗೆ ವಿಚಾರ ಗೊತ್ತಾಗಿ ಅವರು ಬಂದು, ಅವರು ಗೋಳು ನೋಡಲೇಬಾರ್ದು ಅಪ್ಪ ಒಂಥರ ಬೇಜಾರಾಗಿ ಹೋಗ್ಬಿಡುತ್ತೆ. ಆ ವಿಡಿಯೋದಲ್ಲಿ ಅವ್ರು ನೋಡಿದೆ ನಾನು ಒಂದು ಕಡೆ ಅಳ್ತಾ ಇರೋದು ಎಲ್ಲ ನೋಡಿಬಿಟ್ರೆ, ಅಪ್ಪ ದೇವರೇ ಎಷ್ಟು ಕಷ್ಟ ಅಲ್ಲ ಜೀವನ. ಒಬ್ಬೊಬ್ರು ಮಕ್ಳುಗಳು ಇರ್ತಾರೆ ಹಿಡ್ಕೊಂಡು, ಪಾಪ ಅವನು ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಫ್ರೆಂಡ್ಸು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ಅಂದಮೇಲೆ ಮಾಡ್ತಾ ಇರ್ತೀರ, ತುಂಬ ಹುಷಾರಾಗಿರಬೇಕು. ಅಂತ ನೀರಿನ ಜಾಗದಲ್ಲಿ ಅಂತಂದರೆ ಇನ್ನೂ ಹುಷಾರಾಗಿರಬೇಕು. ಆ ಇನ್ಸಿಡೆಂಟ್ ಆಗಿ ನೆಕ್ಸ್ಟ್ ಡೇನೇ ನಮ್ಮ ಅಕ್ಕ ಟ್ರಿಪ್ಗೆ ಹೋದ್ರು ಫ್ರೆಂಡ್ಸ್ ಜೊತೆ ಎಲ್ಲ. ನಾನು ಯಾವತ್ತೂ ನಮ್ಮ ಅಕ್ಕಂಗೆ ಡೈರೆಕ್ಟಾಗಿ ಫೋನ್ ಮಾಡಿ ಮಾತಾಡಿಲ್ಲ. ಏನಾದರೂ ಇದ್ದರೆ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ, ಅಮ್ಮ ಹಿಂಗೆ ಅಕ್ಕಗೆ ಹೇಳು ಅಂತಂದ್ಬಿಟ್ಟು. ನಾನು ಅವತ್ತು ಏನೋ ಮನಸ್ಸು ಒಪ್ಪಲಿಲ್ಲ. ನಾನು ಫೋನ್ ಮಾಡಿಬಿಟ್ಟು ನಮ್ಮ ಅಕ್ಕಂಗೆ ಹೇಳ್ದೆ, ಅಕ್ಕ ಹುಷಾರಿ, ಈ ಥರ ಆಗೈತೆ ಮ್ಯಾಟ್ರು ಅಂತಂದು ಹೇಳಿದೆ. ಸರಿ ಆಯಿತು ಅಂತಂದ್ರೆ, ಹೆಂಗಾಗ್ಬಿಡುತ್ತೆ ಅಂದರೆ, ಚಿಕ್ಕ ವಯಸ್ಸಿಂದನೂ ಜೊತೆಗಿದ್ದು ಬೆಳೆದಿರ್ತೀವಲ್ಲ, ಯಾರಿಗಾರು ಏನಾರು ಆಗಿಬಿಟ್ರೆ ತಡ್ಕೊಳಕ್ಕಾಗಲ್ಲ, ಬೇಜಾರಾಗ್ಬಿಡುತ್ತೆ, ಅಳು ಬಂದ್ಬಿಡುತ್ತೆ. ಅದೇ ಕೊರಗಲ್ಲಿ ಊಟನೂ ಸೇರಲ್ಲ, ಏನೂ ಆಗಲ್ಲ. ಅಷ್ಟೇ, ಏನೂ ಇಲ್ಲ, ಹುಷಾರಾಗಿರಬೇಕು. ಹೋಗ್ರಿ, ಟ್ರಿಪ್ಪೆಲ್ಲ ಹೋಗ್ರಿ, ಬೇಡ ಅಂತ ಹೇಳಲ್ಲ. ನಾವು ಹೋಗಿದ್ದೀವಿ, ಸುಮಾರು ಪ್ಲೇಸಸ್ಗಳಿಗೆ ಹೋಗಿದ್ದೀನಿ. ನಮ್ಮ ಹುಷಾರಲ್ಲಿ ನಾವು ಇರ್ತೀವಿ. ಯಾಕೆಂದರೆ ಮನೇಲಿ ಅಪ್ಪ ಅಮ್ಮ ನಿಮ್ಮನ್ನೇ ಕಾಯ್ತಾ ಇರ್ತಾರೆ. ನಾನು ಆಯ್ಕೆ ಮಾಡ್ಕೊಂಡ್ರೆ ಫೀಲ್ಡ್ಸು ಅಲ್ಲಿ ಬೈಕು, ಕಾರು ಅದೇ ಫೀಲ್ಡಲ್ಲೇ ನಾನು ಇರೋದು. ಇವಾಗ ಯೂಟ್ಯೂಬ್ ಮಾಡ್ತಾ ಇರೋದು ಅದೇ ಫೀಲ್ಡಲ್ಲಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮನೆಗೆ ತುಂಬ ಕೆಟ್ಟ ಹೆಸರು. ಇರೋನೊಬ್ಬ ಮಗನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅದನ್ನು ಮಾಡಕ್ಕೆ ಬಿಟ್ಟರು, ಹಾಳಾಗೋಗ್ಬಿಟ್ಟ, ಹಿಂಗಾಯಿತು ಹಂಗಾಯಿತು, ಹಂಗೆ ಮಾಡ್ಕೊಂಡು ಕೂತ್ಕೊಂಡ ಅಂತೆಲ್ಲ ಮಾತುಗಳು ಬರ್ತವೆ. ಅದೆಲ್ಲ ಕೇಳೋದೇ ಬೇಕಾಗಿಲ್ಲ. ನಮ್ಮ ಹುಷಾರ ನಾವಿದ್ದು ನನಗೇನು ಬೇಕೋ ಆ ಕಂಟೆಂಟ್ನ ನಾನು ಕೊಡ್ಕೊಂಡು ಹೋಗ್ತೀನಿ. ಅಷ್ಟು ಬಿಟ್ಟರೆ ಹೊರಗಡೆ ಓದೋತ್ರ, ಫ್ರೆಂಡ್ಸ್ ಜೊತೆ ಓದೋತ್ರ ಇರುತ್ತೆ, ಜಾಲಿ ಮಾಡಬೇಕು, ಮಾಡಬೇಕು. ಅದು ಅವ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಅವನು ಸ್ಲಿಪ್ಪಾಗಿ ಹೋಗಿದ್ದಾನೆ, ಅವ್ನು ಹಿಡ್ಕೊಳಕ್ಕೆ ಹೋಗಿ ಇವನು ಸ್ವಲ್ಪ ಮಿಸ್ಸಾಗಿ ಹೋಗಿದ್ದಾನೆ. ಅದು ಬೀಳೋ ಸ್ಟೇಜಲ್ಲಿ, ಮೇಲಿಂದ ಬಿದ್ದಿರೋ ಸ್ಟೇಜಲ್ಲಿ ಅವ್ನಿಗೆ ಅರ್ಧದಲ್ಲೆಲ್ಲೋ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಏನೋ, ಒಟ್ಟಿನಲ್ಲಿ ಸಿಗಲಿಲ್ಲ ಪಾಪ ಹುಡುಗ. ಹೆಂಗೆ ಅಂತಂದರೆ, ಅವ್ರ ಅಪ್ಪಾಜಿ ಅಮ್ಮ ಎಲ್ಲ ಕಾಲೇಜಿಗೆ ಬರ್ತಾಯಿದ್ರು ಪಿ ಯು ಟೈಮಲ್ಲಿ. ಅವ್ನು ನೋಡೋಕ್ಕೆ ಅಂತ ಬರ್ತಾಯಿದ್ರಲ್ಲ, ಆವಾಗ ನಮ್ಮ ರೂಮ್ ಅವ್ರಿಗೆ ಎಲ್ರಿಗೂ ಅವ್ರ ಅಮ್ಮ ಚಪಾತಿ ರೊಟ್ಟಿ, ಅವ್ರ ಕಡೆ ಫೇಮಸ್ ಅದು ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಕೂತ್ಕೊಂಡು ರೌಂಡಾಗಿ ತಿಂತಾಯಿದ್ವಿ. ಅವ್ರ ಅಪ್ಪಾಜಿ ಅಮ್ಮನೂ ಚೆನ್ನಾಗಿ ಮಾತಾಡ್ಸಿದ್ದೀನಿ. ಅದು ಹೇಳ್ಬಾರ್ದು, ಒಂಥರ ಬೇಜಾರಾಗಿ ಹೋಗ್ಬಿಡುತ್ತೆ. ಅವ್ನು ಲಾಸ್ಟ್ ಟೈಮ್ ಅವ್ನು ನೋಡೋಕ್ಕೂ ಆಗಲಿಲ್ಲ. ಮೊನ್ನೆ ಸಮಾರಾಧನೆ ಇತ್ತು, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ಹೋಗ್ಬೋದಿತ್ತು, ಮಾಡೋಕ್ಕೆ ಅಂತ ಏನಿಲ್ಲ, ಹತ್ರನೇ. ಬಟ್ ಅಲ್ಲಿ ಹೋದರೆ ಅವ್ರು ಗೋಲ್ಡ್ ನೋಡೋಕ್ಕಾಗಲ್ಲ. ನನಗಂತೂ ಮೊದಲೇ ಈ ಥರ ವಿಷಯಗಳು ಕಂಡ್ರೆ ಸ್ವಲ್ಪ ದೂರನೇ ನಾನು. ಯಾವುದೇ ತಿಥಿ ಆಗಲಿ, ಯಾವುದೇ ಸಮಾರಾಧನೆ ಆಗಲಿ ನಾನು ಹೋಗೋದೇ ಇಲ್ಲ. ಅವರು ಅಳ್ತಿರ್ತಾರೆ, ಅದು ನೋಡಿ ನಮಗೆ ಏನೇನೋ ಹಳೆ ನೆನಪುಗಳೆಲ್ಲ ಬಂದುಬಿಡ್ತವೆ. ಹಂಗಾಗಿ ನಾನು ಹೋಗೋಕ್ಕೂ ಹೋಗಲಿಲ್ಲ. ಇಲ್ಲಿಂದನೇ ದೇವರೇ ಕಾಪಾಡಪ್ಪ, ಎಲ್ಲಿದ್ದರೂ ಚೆನ್ನಾಗಿರಲಿ ಅಂದ್ಕೊಂಡು ಸುಮ್ಮನಾಗಿ ಹೋಗ್ಬಿಟ್ಟೆ. ಇಷ್ಟೇ ನಾನು ಈ ವಿಡಿಯೋದಿಂದ ಹೇಳೋದು ಒಂದೇ ಗುರು, ನಾನು ಈ ವಿಡಿಯೋನ ಯಾವುದೇ ಕಂಟೆಂಟ್ಗೋಸ್ಕರ, ಲೈಕ್ಗೋಸ್ಕರ, ನಾನು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿಲ್ಲ. ನಮ್ಮ ಜನಕ್ಕೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅದು ಬಿಟ್ಟರೆ ಹುಷಾರಾಗಿರಿ. ನನ್ನ ವೀಡಿಯೋಸು ಜಾಸ್ತಿ ನಮ್ಮ ಯೂತ್ಸ್ಗಳೇ ಜಾಸ್ತಿ ನೋಡೋದು. ಅಂಕಲ್ ಆಂಟಿ ಅಂಥವರೆಲ್ಲ ನೋಡೋಲ್ಲ ನಮ್ಮ ವೀಡಿಯೋಸೆಲ್ಲ. ಏಕೆಂದರೆ ನಾನು ಬೈಕ್ಸು ಕಾರ್ಗಳ ಬಗ್ಗೆ ಎಲ್ಲ ಇಂಟ್ರೆಸ್ಟ್, ಈ ಬೈಕ್ಸು ಕಾರ್ಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾ ಇರೋದು. ಅಂಥದ್ದೆಲ್ಲ ಜಾಸ್ತಿ ಇಷ್ಟಪಡೋರು ಯೂತ್ಸ್ಗಳೇ. ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಹುಷಾರಾಗಿ ಓಡಾಡ್ರಿ. ಕಾರಾಗಲಿ ಎಲ್ಲಾದರೂ ಹೋಗಲಿ ಸ್ವಲ್ಪ ನೋಡ್ಕೊಂಡು ಓಡಾಡ್ರಿ. ಗಾಡಿ ಓಡಿಸ್ಬೇಕಾದ್ರೆ, ಬೈಕ್ ಓಡಿಸ್ಬೇಕಾದ್ರೆ, ಕಾರ್ ಓಡಿಸ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು. ನಾನೇನು ಹುಡ್ತಾನೆ ಪ್ರೋ ಆಗಿಲ್ಲ.
ನಮ್ಮ ಮಾವರ ಹತ್ರ ಬುಲ್ಡಿಗೆ ಓಡಿಸ್ಕೊಂಡು ನಾನು ಗಾಡಿ ಹೊಡೆಯೋದು ಬೈಕ್ ಹೊಡೆಯೋದು ಕಲ್ತಿರೋದು. ಇಲ್ಲಾಂತಿದ್ರೆ ನಾವು ಎಲ್ಲೋ ಆ್ಯಕ್ಸಿಡೆಂಟಲ್ಲಿ ನಾವು ಏನೇನು ಆಗ್ಬಿಡ್ತಿದ್ವಿ ಗೊತ್ತಿರಲಿಲ್ಲ. ಅದೊಂದು ಭಯ ಇಟ್ಕೋಬೇಕು. ಮನೇಲಿ ಇರ್ತಾರೆ, ಒಂದು ಅಂದ್ಕೊಂಡಿರ್ತಾರೆ ನನ್ನ ಮಗ ಹಿಂಗೆ ಆಗ್ತಾನೆ ಗುರು, ಮುಂದೆ ಏನೋ ಒಂದು ಮಾಡ್ತಾನೆ, ಏನೋ ಒಂದು ಸಾಧನೆ ಮಾಡ್ತಾನೆ ಅಂತಂದು ಅಂದ್ಕೊಂಡಿರ್ತಾರೆ. ನಾವು ಅದು ಬಿಟ್ಟು ಈ ಥರ ಎಲ್ಲರೂ ಹೋಗಿ ಹಿಂಗೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಬಂದರೆ ಅವ್ರ ಗೋಲ್ ನೋಡೋಕ್ಕಾಗಲ್ಲ. ಅದೊಂದಷ್ಟೇ. ಏನಿಲ್ಲ ಗುರು, ಎಲ್ಲಾದರೂ ಹೋಗ್ರಿ, ಹೆಂಗಾದರೂ ಹೋಗಿ, ಹುಷಾರಾಗಿರ್ರಿ, ಓಡಾಡ್ರಿ, ಮಾಡಿರಿ. ನಾನೇನು ನಿಮಗೆ ಟ್ರಿಪ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲ, ಜಾಲಿ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ಎಲ್ಲದನ್ನೂ ಮಾಡಿರಿ, ಹುಷಾರಾಗಿ ಮಾಡಿರಿ. ಸೇಫ್ಟಿ ಇತ್ತು ಅಂದರೆ ಆ ಜಾಗಕ್ಕೆ ಹೋಗ್ರಿ. ಸೇಫ್ಟಿ ಇಲ್ಲಪ್ಪ ಅಂತಂದರೆ ಅಂಥ ಇನ್ಸಿಡೆಂಟ್ಗಳು ಏನಾದರೂ ಮೊದಲೇ ನಡೆದಿದ್ದರೆ ಅದಕ್ಕಿಂತ ಸ್ವಲ್ಪ ದೂರನೇ ಇರ್ರಿ ನೀವು ಅಷ್ಟೇ. ಹುಡುಗ ಹೆಂಗೆ ಅಂತಂದರೆ ಹೋಗ್ತಾ ಬರ್ತಾ ಕಾರಿಡಾರಲ್ಲಿ ಹೋಗ್ತಾ ಇರ್ತೀವಿ, ಕಾಲೇಜಲ್ಲಿ ಬರ್ತಾ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸೋನು. ನನ್ನ ವಾಸು ಅಂತಲ್ವ, ನನ್ನ ಹೆಸರು ಶ್ರೀನಿವಾಸ್ ವಾಸು ಅಂತಂದ್ಬಿಟ್ಟು ವಾಸ್ಯ ಅಂತ ಕರ್ಕೊಂಡು ಓಡಾಡೋನು. ಅವನು ತುಂಬ ಬೆಳ್ಳಗಿದ್ದ, ಕ್ಯೂಟಾಗಿ ಚೆನ್ನಾಗಿದ್ದ. ನಾನಂತೂ ಹೆವಿ ಇಷ್ಟಪಡ್ತಾಯಿದ್ದೆ ಅವನ್ನ. ನನ್ನ ಜೊತೆಗೆ ಎನಿ ಟೈಮ್ ಇರ್ತಾಯಿದ್ನ. ಏನೋ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳ್ಕೊಂಬಿಡ್ತು. ಹಂಗೆ ಹೋಗ್ತಾ ತುಂಬ ಕ್ಲೋಸ್ ಆದ್ವಿ. ನಾನು ಡಿಗ್ರಿ ಟೈಮಲ್ಲಿ ಅದೇ ಲಾಸ್ಟ್ ಅವ್ನು ನೋಡಿದ್ದೆ ನಾನು PU ಲೆವೆಲಲ್ಲಿ ಅಷ್ಟೇ. ಆಮೇಲೆ ಅವನು ಡಿಗ್ರಿ ಮಾಡಬೇಕಂತ ಬೇರೆ ಕಡೆ ಹೊರಟ, ನಾನು ಡಿಗ್ರಿ ಮಾಡ್ಬೇಕಂತ ಬೆಂಗಳೂರಿಗೆ ಹೊರಟೆ. ಸಿಗೋಕ್ಕೆ ಆಗಲಿಲ್ಲ ಇಬ್ಬರು. ಯಾವಾಗ ಅವನು ತೀರ್ಕೊಳೋಕ್ಕಿಂತ ಮುಂಚೆ ಒಂದು 20 ದಿವಸ ಮುಂಚೆ ನನಗೆ ಕಾಲ್ ಮಾಡಿದಾಗ, ಗುರು ಮಗ ಹಿಂಗೆ ಸಿಗೋಣ, ಬರ್ತಾಯಿದ್ದೀನಿ ಊರಿಗೆ, ನೀನು ಬಂದಾಗ ಫೋನ್ ಮಾಡ್ತೀನಿ, ಎಲ್ಲಾದರೂ ಹೋಗೋಣ ಅಂತ ಎಲ್ಲ ಮಾತಾಡ್ತಾಯಿದ್ವಿ. ನೋಡಿದರೆ ಬಂದಮೇಲೆ ನನಗೆ ವಿಚಾರ ಗೊತ್ತಾಯಿದ್ದು ಕೊಟ್ರೇಶ್ ಅಂತಂದ್ಬಿಟ್ಟು. ಕೊಟ್ರೇಶು, ಸುದೀಪು, ರಾಹುಲ್ ಇವರು ಒಂಥರ ಚಿಕ್ಕವರಿದ್ದಾಗಿನ ಫ್ರೆಂಡ್ಸು. PUC ಮತ್ತು ಒಂದೇ ಸ್ಕೂಲ್ ಲೆವೆಲ್ಸು, PU ಲೆವೆಲ್ಸು ಎಲ್ಲ ಒಂದೇ ಕಡೆ ಮಾಡಿದ್ದು. ಡಿಗ್ರಿಗೆ ಸಪ್ರೇಟ್ ಆದರು. ಅಲ್ಲಿ ತನಕ ಅವರು ಒಂದೇ ಇದರಲ್ಲಿ ಜೊತೆಲೇ ಓದ್ತಾಯಿದ್ರು. ಅವ್ರು ಹೆಂಗೆ ಆ ವಿಚಾರನ ತಡ್ಕೊಂಡಿರ್ತಾರೆ ನನಗಂತೂ ಗೊತ್ತಿಲ್ಲ. ನಮಗೆ 2 ವರ್ಷ ಇದ್ದವನಿಗೆ ಒಂಥರ ಅಳುವೆಲ್ಲ ಬಂದುಬಿಡ್ತು. ನಮ್ಮಮ್ಮರಿಗೆಲ್ಲ ಹೇಳಿದೆ ಆ ಮ್ಯಾಟ್ರನ್ನ. ನಮ್ಮಮ್ಮರು ಬಂದಾಗ ಮಾತಾಡ್ಸ್ತಾಯಿದ್ರು. ನಮ್ಮ ಮಾವ ಎಲ್ಲ ಬರ್ತಾಯಿದ್ರಲ್ಲ, ಅವಾಗೆಲ್ಲ ಅವ್ನು ಬಂದು ಚೆನ್ನಾಗಿ ಮಾತಾಡ್ಸಿದ, ಆಂಟಿ ಅಂಕಲ್ ಎಲ್ಲ ಅಂತೆಲ್ಲ ಬಂದು ಚೆನ್ನಾಗಿ ಮಾತಾಡಿಸ್ತಾಯಿದ್ದ. ಅವರು ಬೇಜಾರು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಇದೇ ಏನು ಮಾಡೋಕ್ಕಾಗಲ್ಲ. ಅವನ ಹಣೆ ಬರ ಅಲ್ಲಿಗೆ ಲಾಸ್ಟ್ ಆಗಿತ್ತೇನೋ. ಅಲ್ಲಿಗೆ ಹೋಗ್ಬೇಕು ಅಂತ ಏನು ದೇವ್ರು ಬರ್ದಿದ್ನೋ ಏನೋ, ಅಲ್ಲಿ ಬೀಳಬೇಕು ಅಂತ ದೇವ್ರು ಬರ್ದಿದ್ನೋ ಏನೋ ಗೊತ್ತಿಲ್ಲ. ಕರ್ಕೊಂಬಿಟ್ಟ ದೇವರು. ನಾ ಹೇಳೋದಿಷ್ಟೇ ಗುರು, ಹುಷಾರಾಗಿ ಹೋಗ್ರಿ, ಎಲ್ಲಾದರೂ ಹೋಗ್ರಿ, ತುಂಬ ಹುಷಾರಾಗಿರಬೇಕು. ಸೇಫ್ಟಿ ಇರೋ ಪ್ಲೇಸಸ್ಗಳಿಗೆ ಹೋಗ್ರಿ, ನೋಡಿರಿ, ಆಟಾಡ್ರಿ. ಈ ಮೊಬೈಲ್ ಬಂದಾಗಿಂದ ಅಂತಂದರೆ ಈ ಥರ ತುಂಬ ಇನ್ಸಿಡೆಂಟ್ಗಳು ನಡೆದೋಗಿದ್ದಾವೆ. ಮೊಬೈಲ್ ವೀಡಿಯೋ ಮಾಡ್ಕೊಳ್ತಾ ಹೋಗಿ ಜಾರು ಬಿದ್ದಿರೋರು ಭಾಳ ಜನ ಇದ್ದಾರೆ. ಮಗ ಹಿಂಗೆ ಫೋಟೋ ತೆಗಿಯೋ ಅಂತಂದ್ಬಿಟ್ಟು ಹಿಂದಕ್ಕೆ ಹೋಗ್ತಾ ಹಂಗೆ ಹೋಗಿ ಬಿದ್ದಿರೋರು ತುಂಬ ಜನ ಇದ್ದಾರೆ. ಆ ಥರ ಇನ್ಸಿಡೆಂಟ್ಸ್ಗಳು ನಾನು ನೋಡಿದ್ದೀನಿ, ಕೇಳ್ಪಟ್ಟಿದ್ದೀನಿ. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತುಂಬ ಆಗಿದ್ದಾವೆ. ಬಟ್ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣನೇ ಅಷ್ಟು ಕ್ಲೋಸ್ ಆಗಿದ್ದ ನನ್ನ ಫ್ರೆಂಡು. ಕೊನೆಗೂ ನಾವು ಸಿಗೋಕ್ಕಾಗಲಿಲ್ಲ. ನಿಮಗೆಲ್ಲ ಇದನ್ನ ತಿಳಿಸ್ಬೇಕು, ಈ ಥರ ಆಗಿತ್ತು, ನೀವು ಹೊರಗಡೆ ಹೋಗ್ತಾ ಮಾಡ್ತಾಯಿರ್ತೀರ, ತುಂಬ ಹುಷಾರಾಗಿರ್ರಿ ಅಷ್ಟೇ. ಈ ವಿಡಿಯೋದಿಂದ ನಾನು ಹೇಳೋದೊಂದೇ, ಹುಷಾರಾಗಿರ್ರಿ, ಸೇಫಾಗಿರ್ರಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ. ಅವರಿಗೆ ಯಾವುದೇ ಥರ ತೊಂದರೆ ಕೊಟ್ಟು ಇಲ್ಲಿಗೆ ಹೋಗ್ಬೇಡ್ರಿ. ಅವ್ರು ಅಂತಂದರೆ ಅವರೇ ಬಿಡ್ತಾರೆ ಗುರು. ಆ ಪ್ಲೇಸಲ್ಲಿ ಸೇಫ್ಟಿ ಇತ್ತು ಅಂತಂದ್ರೆ ಅವರೇ ಬಿಡ್ತಾರೆ. ಹುಷಾರಾಗಿರ್ರಿ. ಎಲ್ಲೋದ್ರೂ ಸ್ವಲ್ಪ ಮೈಮೇಲೆ ಎಚ್ಚರ ಇರಬೇಕು. ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನೋಡಿರಿ, ಯಾರ್ಯಾರ ಹಣೆ ಬರ ಎಲ್ಲೆಲ್ಲಿಗಿರುತ್ತೆ ಗೊತ್ತಿಲ್ಲ. ಮೊನ್ನೆ ಇದ್ದ ಇವತ್ತಿಲ್ಲ ಗುರು. ನೆನೆಸ್ಕೊಂಡ್ರೆ ಬೇಜಾರು ಹೋಗ್ಬಿಡುತ್ತೆ, ಕಣ್ಣಾಗೆಲ್ಲ ನೀರು ಬಂದುಬಿಡುತ್ತೆ. ಈ ಥರ ಮ್ಯಾಟ್ರುಗಳು ನಡೆದಾಗ ಅದೇನು ಆಯ್ತಲ್ಲ ಇನ್ಸಿಡೆಂಟು, ಆ ಇನ್ಸಿಡೆಂಟ್ ಆಗೋಕ್ಕಿಂತ ಆ ದಿನ, ಅದರ ನೆಕ್ಸ್ಟ್ ದಿನ ನಾನು ಸಿಗಂದೂರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಎಲ್ಲೆಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ನನಗೆ ಒಂಥರ ಭಯ ಸ್ಟಾರ್ಟ್ ಆಗೋಯ್ತು. ಹಿಂಗೆ ಹೋದವರೇ ಬಂದಿಲ್ಲ ಗುರು, ನಾನು ಬೇರೆ ಬೈಕಲ್ಲಿ ಹೋಗ್ತಿರೋದು, ಹೆಂಗೆ ಏನು. ಮನೆಯಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ರು. ಹೋಗಬೇಡ ಸದ್ಯದಲ್ಲಿ, 1 ವಾರ 2 ವಾರ ತಡಿ ಅಂತ ಏನೋ ಹೇಳಿದರು. ಸರಿ ಆಯಿತು, ಹೋಗಲ್ಲ ಅಂತಂದ್ಬಿಟ್ಟು ಬಿಟ್ಟೆ. ಹಂಗಾಗಿ ಇಲ್ಲೇ ವೀಡಿಯೋಸ್ಗಳು ಮಾಡ್ಕೊಂಡು ಇಲ್ಲೇ ಓಡಾಡ್ತಾಯಿದ್ದೀನಿ. ಅದು ಬೈಕಲ್ಲಿ ಹೋಗ್ತೀನಿ ಅಂತಂದರೆ ಇನ್ನೂ ಸ್ವಲ್ಪ ಡೇಂಜರೇ. ಕಾರಲ್ಲೇನೋ ನಡೆಯುತ್ತೆ, ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಹೋದರೆ ಏನು ಪ್ರಾಬ್ಲಮ್ ಇರೋಲ್ಲ. ಬೈಕಲ್ಲಿ ಒಬ್ಬನೇ ಹೋಗ್ತೀನಿ ಅಂದರೆ ಅವ್ರಿಗೊಂದು ಸ್ವಲ್ಪ ಭಯ ಇರುತ್ತೆ. ಒಬ್ಬನೇ ಮಗ ಅಂತ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ ಮನೆಯಲ್ಲಿ. ಅದಕ್ಕೆಲ್ಲ ನಾವು ಒಪ್ಕೊಂಡು ಮುಚ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋದರೆ ನೋಡಪ್ಪ ಆರಾಮಾಗಿ ಇರ್ತೀವಿ ಮನೆಗೆ. ಎಲ್ಲ ಎದುರಾಕ್ಕೊಂಡು ಇಲ್ಲ ನಾನು ಹೋಗ್ತೀನಿ ಅಂತ ಹೋದಾಗಲೇ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಏನು ರಿಟರ್ನ್ ಬರ್ತೀಯೋ ಇಲ್ಲ ಅನ್ನೋದೇ ಗೊತ್ತಿರಲ್ಲ. ಆ ಥರ ಇನ್ಸಿಡೆಂಟ್ಗಳು ತುಂಬ ನಡೆದಿದ್ದಾವೆ. ಹುಷಾರು ಗೈಸ್ ಅಷ್ಟೇ. ಎಲ್ಲೇ ಇರಿ, ಹೆಂಗೆ ಇರಿ, ಸೇಫಾಗಿರಿ ಅಷ್ಟೇ ಗುರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.